ಶಾಸಕರು ಇನ್ನೇನು ಎಬಿ ಪಾಟೀಲ್ ಅಂದ್ರೆ ಏನದು ಇವ್ರಿಗೆ ಹಚ್ಚಿಡಬೇಕಂತ ವ್ಯವಸ್ಥೆ ಏನಾದ್ರು ಮೇಗಿನವ್ರು ಯಾರು ಅವರೇ ಮುಖ್ಯಮಂತ್ರಿನೇ ಹಚ್ಚಿರ್ತಾರೆ. ಮುಖ್ಯಮಂತ್ರಿಗೆ ಯಡಿಯೂರಪ್ಪ ಇವರು MP ಪಾಟೀಲ್ ಮಂತ್ರಿ ಮಾಡಬಾರ್ದತ್ತು. ಈಗ MP ಪಾಟೀಲ್ ಪ್ರಭಾ ಭಾಳ ಇದು ಆಗ್ಬಾರ್ದು ಅಂತೇಳಿ ಇವರಿಬ್ಬರಿಗೂ ಅವರೇ ಬೇಡ ಅಂದಾರ ಅಂತ ಹೇಳ್ತಾರೆ. ಅವ್ರ ವಾಸ್ತವಿಕ ಯಾರಿಗೆ ಬೇಡ ಅಂದಾರೋ ಏನ್ ಬೇಡ ಅಂದಾರೋ ಅವ್ರು ಯಾರಿಗೆ ವಿರೋಧ ಮಾಡ್ಯಾರ ಅನ್ನೋದು ಅವ್ರೇನು ಅವ್ರ ಆಂತರಿಕ ಅವ್ರ ಪಕ್ಷದ ವಿಚಾರ. ಆದ್ರೆ ಇದರೊಳಗ ಅವ್ರವ್ರ ಕಚ್ಚಾಟ ಏನ್ ನಡೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ. ನಿನ್ನ ನಾ ಸೋಲಿಸ್ತೀನಿ, ನಾನು ಸೋಲಿಸ್ತೀನಿ. ಇವ್ರು ಯಾರು ಸೋಲಿಸೋರು ಇವರಲ್ಲ, ಜನ ಸೋಲಿಸ್ತಾರೆ. ನಾ ಚಾಲೆಂಜ್ ಮಾಡಿ ಅಂತ ಸೋಲಿಸ್ತೀನಿ ಅಂತ ಏನಾರೇ ಹೇಳುವುದು ಇದು ರಾಜಕಾರಣದಾಗ ಜನರು ನಿರ್ಣಯ ಮಾಡ್ತಾರೆ. ನಾವು ಸುಮ್ಮನೆ ನಾವು ಸೋಲಿಸುವಂತ ಶಕ್ತಿ ಈ ಲೀಡರ್ಗಳ ಕೈಗಿಲ್ಲ, ಜನರ ಕೈಗೆ. ಸುಮ್ಮನೆ ಏನೋ ಕಚ್ಚಾಡ್ತಾರೆ, ಮತ್ತೊಂದು 3 ತಿಂಗಳ ಮುಂದೆ ಹಾಕ್ತಾರೆ. ರಾಜ್ಯದಲ್ಲಿ ಪೊಲೀಸ್ ಪರೀಕ್ಷೆ ಗಲಾಟೆ ಆಯ್ತು ಸರ್. ಈಗ ಖರ್ಗೆ ಅವರು ಹೇಳ್ತಾ ಇದಾರೆ ಉಪವಾಸ ಕೂತ್ಕೊಂಡ್ರೆ ಲಾಠಿ ಚಾರ್ಜ್ ಆಗಿರ್ಬೇಕಾದ್ರೆ ಆಮೇಲೆ ನಾನು ರಾಜೀನಾಮೆ ಅವ್ರು ಒಬ್ಬ ಗೃಹ ಮಂತ್ರಿಯಾಗಿ ಹೆಂಗ್ ಮಾತಾಡಬೇಕು, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ರು. ಅಲ್ಲೇ ಪರಮೇಶ್ವರ್ ಅವರು ಇದ್ರು. ಅವ್ರು ಒಂದು ಯಾವ ರೀತಿ ಅವ್ರು ಒಳ್ಳೆ ರೀತಿಯಿಂದ ಒಂದು ಅವ್ರ ಸಂಸ್ಕಾರ ಇತ್ತು. ಇವ್ರಿಗೆ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಒಂದ್ ರೀತಿ ಅವ್ರಿಗೆ ಏನಾಗ್ಬಿಟ್ಟಿದೆ, ಅಧಿಕಾರ ವಯಸ್ಸು ಎಲ್ಲ ಕೂಡ ಒಮ್ಮೆ ಬಂದ್ಬಿಟ್ಟದೆ. ಬಂದು ಅವ್ರ ಏನ್ ಬಾಯಿಗೆ ಬಂದಿದೆ ಮಾತಾಡ್ತಾರೆ. ಈಗ RSS ಬಿಟ್ಟಾರ, ಈಗ ಪೊಲೀಸರಿಗೆ ಬ್ಯಾನ್ ಆಗ್ತಾರೆ. ಇದು ಆದ್ಮ್ಯಾಗ ಮತ್ತೆ ಯಾರಿಗೆ ಬ್ಯಾನ್ ಆಗ್ತಾರ ಗೊತ್ತಿಲ್ಲ. ವಿಜಯಪುರ ತಿಕೋಟ ಸೇರಿ ಹಾಸನ ಆ ಭಾಗದಲ್ಲಿ ಎಲ್ಲ ಕಡೆ ಪೊಲೀಸ್ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ. ಬಹಳ ಗೊಂದಲ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇವರು ಇದೇ ಖರ್ಗೆ ಅವ್ರು ಹೇಳ್ತಿದ್ರಿಂದ PSI ಹಗರಣ ಆಗಿದೆ. ಈಗ ಅವರೇ ಗೃಹ ಮಂತ್ರಿ ತನಿಖೆ ಮಾಡಿಸ್ಲಿ, CBI ಕೊಡ್ಲಿ. ಯಾರ್ಯಾರು ಅದಾರ, BJP ಅದಾರ, ಕಾಂಗ್ರೆಸ್ನವ್ರು ಯಾರು ಅದಾರ, ಅದು ಹೊರಗೆ ಬೀಳ್ತದೆ. PSI ಹಗರಣ ಅಂತೇಳಿ ಇವರೇ ವಿಧಾನಸಭೆಯಲ್ಲಿ ಜೋರ್ ಮಾತಾಡ್ತಿದ್ರು ಹಿಂದೆ ವಿರೋಧ ಪಕ್ಷದಾಗ. ಈಗ ಅವರೇ ಗೃಹ ಮಂತ್ರಿಗಳೇ ಸ್ವತಃ ಅದಾರ ಮತ್ತು ಪವರ್ಫುಲ್ ಗೃಹ ಮಂತ್ರಿ. ಅವ್ರೇನು ಮುಖ್ಯಮಂತ್ರಿಗೂ ಕೇರ್ ಮಾಡ್ಬೇಕು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರ ಕಾಂಗ್ರೆಸ್. ಅದು ಏನಾರ ಅವ್ರ ಬಲ್ಲಿ ತಾಕತ್ತಿತ್ತಂದ್ರೆ ಆ ಎಲ್ಲ ತನಿಖೆ ಮಾಡ್ಲಿ. ನಾವು ಹೇಳೋದು ಪೊಲೀಸ್ ಏನೋ ಒಂದು ನೇಮಕಾತಿ ಇದೆ, ಅದು ಪಾರದರ್ಶಕವಾಗಿರ್ಬೇಕು. ಬಡವರಿಗೆ ಸಾಮಾನ್ಯ ಯಾರು ಮೆರಿಟ್ ಅದಾರೋ ಅವ್ರು ಸಿಗಬೇಕು, ಆಯಾ ಮೀಸಲಾತಿ ಪ್ರಕಾರ. ಆದ್ರೆ ಗೃಹ ಮಂತ್ರಿಗಳು ನಡ್ಕೊಂತ ರೀತಿ ಅವ್ರ ಗೃಹ ಮಂತ್ರಿ ಕೆಲಸನೇ ಮಾಡ್ತಾ ಇಲ್ಲ. ಬರೀ ಪ್ರಚೋದನೆ, ಅವರೇ ಪ್ರಚೋದನೆ ಮಾಡ್ಲಕತ್ತಾರ. ನೀವು ಉಪಾಸ್ಕೊಂಡ್ರಿ, ನೀವು ಲಾಠಿ ಚಾರ್ಜ್ ಆಗಂಗ್ ಮಾಡ್ಕೋರಿ, ಅವಾಗ ನಾರಾಜನೆ ಅಂದ್ರ ಉಪವಾಸ ಕುಂಡ್ರಿಸಿ ಲಾಠಿ ಚಾರ್ಜ್ ಆಗಿ ಗೋಳಿಬಾರ್ ಆಗಿರಿ, 10 ಜನ ಸಾಯಲಿ ಅನ್ನುವಂಥದ್ದು ಭಾವನೆ ಇರುವಂತವ್ರು ಒಬ್ರು ಗೃಹ ಮಂತ್ರಿ ಇರಬಾರದು. ಗೃಹ ಮಂತ್ರಿಗಳ ಕೆಲಸನ ಶಾಂತತೆನ ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಏನೇನು ಒಳ್ಳೆ ಮಾತುಗಳು ಹೇಳ್ಬೇಕು ಅದು ಹೇಳೋದ್ ಬಿಟ್ಟು ಹಿಂಗೆ ಹೇಳ್ಕೋದ್ ಕೂತ್ರೆ ಇವ್ರು ಗೃಹ ಮಂತ್ರಿ ಕೆಲಸ ಮಾಡೋದ್ ಬಿಟ್ಟು ಇಂಥದ್ದು ಪ್ರಚೋದನೆ ಮಾಡ್ತಾರಂದ್ರ ಇವ್ರ ಮೇಲೆ ಮೊದಲನೇ ಕೇಸ್ ದಾಖಲಾಗ್ತದೆ. ಇನ್ನೊಂದ್ಸಲ 2028 ವಾರ ಇದೆ ಏನ್ ವಾರ ಅಲ್ಲಕ್ಕಿದೇನ ಭಾರತ್ ಪಾಕಿಸ್ತಾನ ವಾರ ಏನ್ರಿ? ಯಾರು ವಾರ ಮಾಡ್ಲಕ್ ಆಗ್ತೈತಿ? MLAಗಳು ಅವ್ರದ್ದು ಇಂಡಿಯಾ ಒಳಗ ಇವ್ರು ಬಬಲೇಶ್ವರದಾಗ ಇವ್ರ ಶಕ್ತಿ ಇವ್ರ ಬಳಿ ಇರ್ತದೆ. ಈಗ ಬಿಜಾಪುರಕ್ಕೆ ಎಲ್ಲರೂ ವಾರ ಮಾಡದ್ರಲ್ಲ, ಶಿವಾನಂದ ಚಡದ ವಾರ ಮಾಡಿದ್ರು, MP ಪಾಟೀಲ್ ಬಂದು ವಾರ ಮಾಡಿದ್ರು, ಎಷ್ಟು ಭಾಷಣ ಮಾಡಿ ಹೋದ್ರು. ಮತ್ ನಮ್ಮಲ್ಲಿ ಕಳ್ರು BJP ಇಳಿದ್ರು ಅಂತ ವಿಜೇಂದ್ರ ರೊಕ್ಕ ಕೊಟ್ಟು ಕಳ್ಸಿ ಅವ ವಾರ ಮಾಡದ. ಇಲ್ಲೊಂದಿಟ್ಟು ನಕಲಿ ಹಿಂದೂಗಳದಾರ, ಅವ್ರು ವಾರ ಮಾಡಿದ್ರು. ಎಲ್ಲ ಲಪುಟ್ರು ಎಲ್ಲ ಮಾಡಿದ್ರು ಆರಿಸಿ ಬರ್ಲಿಲ್ಲ. ವಾರಗಳು ಏನಿಲ್ಲ, ಜನರ ಕೈಗೆ ಐತದು. ಏನು ಜನರು ಓಟ್ ಏನು ಓದ್ತಾರಲ್ಲ ಅದ್ರ ಮೇಲೆ ಅದು ವಾರ. ಇವರೆಲ್ಲ ಸುಮ್ಮನೆ ಧಮಕಿ ಇವೆಲ್ಲ. ಮತ್ 3 ತಿಂಗಳದಾಗ ರಿಪೇರಿ ಆಗಿ ಇಬ್ರು ಹಲ್ಲಿ ಕಚ್ಕೋತ ಫೋಟೋ ನೀವೇ ಹಾಕ್ತಾರೆ. ಯಶವಂತರಾವ್ MP ಪಾಟೀಲ್ ಹಲ್ಲಿ ಕಸಿಯುತ್ತೋ ಆಗ ತೆಗೆದ ಚಿತ್ರ ಅಂತ ಹಾಕ್ತಾರೆ.